ಅದು ವ್ಯಾಲೆಂಟೈನ್ಸ್ ಡೇ ರಿಲೇಟೆಡ್ ಇರೋದ್ರಿಂದ ವ್ಯಾಲೆಂಟೈನ್ಸ್ ಡೇ ಹೊಸ ಅಕೌಂಟ್ ಆಗ್ಲಿ ಗಿಫ್ಟ್ ಬೆಸ್ಟ್ ಗಿಫ್ಟ್ ಅಂತ ನಾವು ಅದ್ರಲ್ಲೂ ಕೂಡ ನನಗೆ ತುಂಬಾ ತುಂಬಾ ಒಂದ್ಸಲ ನೋಡಿ ವಾಚ್ ಮಾಡಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಎಲ್ರಿಗೂ ಕೂಡ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸೆಲೆಬ್ರೇಷನ್ ಮಾಡೋರು ಕಡಿಮೆನೇ ಇರ್ಬೋದು, ಬಟ್ ಹುಡುಗಿರಿಗೆ ಅಂದ್ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ನಾನು ಇವತ್ತು ನನ್ನ ಫಸ್ಟು ಈ ತರ ಫೇಸ್ ಟು ಫೇಸ್ ಬಂದು ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ, ನನ್ನ ಲೈಫಲ್ಲಿ ಆಗಿರುವಂತ ಒಂದು ಖುಷಿ ವಿಷಯನ ಫಸ್ಟ್ ಟೈಮ್ ನನಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಅದು ವ್ಯಾಲೆಂಟೈನ್ಸ್ ಡೇ ರಿಲೇಟೆಡ್ ಇರೋದ್ರಿಂದ ವ್ಯಾಲೆಂಟೈನ್ಸ್ ಡೇ ದಿನಾನೇ ನಾನು ಇದನ್ನ ನಿಮ್ ಜೊತೆ ಖುಷಿನ ಹಂಚ್ಕೋಬೇಕು ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಇವತ್ತು ವ್ಲಾಗ್ ಮಾಡೋದಿಕ್ಕೆ. ನಮ್ದು ಮೇ ಬಿ ಇವತ್ತಿಗೆ ಯೂಟ್ಯೂಬ್ ಆಗ್ಲಿ ಇನ್ಸ್ಟಾ ಹೊಸ ಅಕೌಂಟ್ ಆಗ್ಲಿ ಸ್ಟಾರ್ಟ್ ಮಾಡಿ ಮೇ ಬಿ ಒಂದು 2 ವೀಕ್ಸ್ 3 ವೀಕ್ಸ್ ಆಗಿದೆ ಅನ್ಸುತ್ತೆ. ಬಟ್ ಕಾಮಿಡಿ ವಿಡಿಯೋಸ್ ಎಲ್ಲ ಮಾಡ್ತಿದೀವಿ. ಅದೇ ನಾವು ಫೇಸ್ ಟು ಫೇಸ್ ಬಂದು ಇಲ್ಲಿ ತನಕ ವ್ಲಾಗ್ ಏನು ಸ್ಟಾರ್ಟ್ ಮಾಡಿಲ್ಲ. ಇದ್ರ ಮುಖಾಂತನಾದ್ರೂ ನಾವು ಸ್ಟಾರ್ಟ್ ಮಾಡ್ಬೇಕು ಅಂತಾನೆ ಇವತ್ತು ನಾನು ಫೇಸ್ ಟು ಫೇಸ್ ಬಂದು ವ್ಲಾಗ್ ಮಾಡ್ತಿರೋದು. ಏನ್ ಖುಷಿ ವಿಷಯ ಏನ್ ಹೇಳ್ಕೋಬೇಕು ಅಂತ ಬಂದೆ ಅಂತ ಅಂದ್ರೆ, ನಂದು ನನ್ನ ಹಸ್ಬೆಂಡ್ ಬಂದು 10 years ಲವ್. ನಮ್ದು ಲವ್ ಮ್ಯಾರೇಜ್ ಬಂದು, ಈ ಲವ್ ಮ್ಯಾರೇಜ್ ಅಲ್ಲಿ ನಾವು ಲವ್ ಮಾಡ್ತಿದ್ದಾಗ ಆಗ್ಲಿ ನನಗೆ ಸಿಕ್ಕಿರೋ 10 ವರ್ಷದಲ್ಲಿ ಸಿಕ್ಕಿರೋ ಗಿಫ್ಟ್ ಬೆಸ್ಟ್ ಗಿಫ್ಟ್ ಅಂತ ಅಂದ್ರೆ, ನನ್ನ ಲೈಫಲ್ಲಿ 2 ಬೆಸ್ಟ್ ಗಿಫ್ಟ್ ಸಿಕ್ಕಿದೆ, ಅದು ಅವರಿಂದ. ಇದು ಮೇ ಬಿ ಎಲ್ರಿಗೂ ಹೇಗ್ ಅನ್ಸುತ್ತೋ ಏನೋ ಗೊತ್ತಿಲ್ಲ, ಆದ್ರೆ ನನ್ನ ಲೈಫಲ್ಲಿ ತುಂಬಾ ಸ್ಪೆಷಲ್ಲು. ಏನು ಅಂತ ನಾನು ಇವತ್ತು ಅದನ್ನ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ, ಶೇರ್ ಮಾಡ್ತೀನಿ. ಬಟ್ ಈ ವ್ಯಾಲೆಂಟೈನ್ಸ್ ಡೇ ಏನು ಅಂದ್ರೆ, ಯಾರು ಸೆಲೆಬ್ರೇಟ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಯಾವುದೇ ಹುಡುಗಿಗಾಗ್ಲಿ ತನ್ನ ಹುಡುಗನಿಂದ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಲವ್ ಮಾಡ್ತಿರೋ ಹುಡುಗನಿಂದ ಅಥವಾ ಸರ್ಪ್ರೈಸ್ ಇರ್ಬೋದು, ಗಿಫ್ಟ್ ಇರ್ಬೋದು, ಆರ್ ಸಮಥಿಂಗ್ ಇನ್ನೊಂದೇನೋ ಇರ್ಬೋದು, ಗೊತ್ತಿಲ್ಲ. ಬಟ್ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀವಿ ಹುಡುಗಿರಾದವ್ರು ನಾವು. ಅದ್ರಲ್ಲೂ ಕೂಡ ನನಗೆ ಹೋದ ವರ್ಷ ಮತ್ತೆ ಆಚೆ ವರ್ಷ ಸಿಕ್ಕಿರೋ ಬೆಸ್ಟ್ ಗಿಫ್ಟ್ಗಳು, ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ಗಳು. ಅವುಗಳು ಇವಳು ಏನಪ್ಪ ಇಷ್ಟೆಲ್ಲ ಬಿಲ್ಡಪ್ ಕೊಡ್ಕೊಂಡು ಹೇಳ್ತಿದ್ದಾಳೆ ಆ ಥರ ಎಲ್ಲ ನಿಮಗೆ ಅನ್ನಿಸ್ಬೋದೇನೋ ಗೊತ್ತಿಲ್ಲ. ಬಟ್ ಹೌದು, ಇವಾಗ ಕೆಲವೊಂದು ತಮ್ಮ ಹುಡುಗರು ತಮ್ಮ ಹುಡುಗರಿಗೆ ಏನೇ ಗಿಫ್ಟ್ ಕೊಟ್ಟರೋ ಸ್ಪೆಷಲ್ ಆಗಿರುತ್ತೆ. ಆ 2 ಗಿಫ್ಟ್ ಅಲ್ಲಿ ಮೇ ಬಿ ಒಂದು ನಿಮ್ಗೆ ಕಾಮನ್ ಅನ್ಸುತ್ತೆ, ಏನು ಅನ್ಸಲ್ಲ. ಬಟ್ ಇನ್ನೊಂದೂ ಕೂಡ ಕಾಮನ್ ಅನ್ಸ್ಬೋದು ನಿಮಗೆ, ಬಟ್ ನನಗೆ ಅದು ಸ್ಪೆಷಲ್. ಸೊ ಅದಕ್ಕೋಸ್ಕರನೇ ಒಂದ್ಸಲ ಹೋಗಿ ಒಂದ್ಸಲ ನೋಡಿ ವಾಚ್ ಮಾಡಿ ಇದನ್ನ. ಪುನಃ ಪುನಃ ನೋಡಿದರು ನಿನ್ನ ವಿನಃ ಏನಿಲ್ಲ, ಪುನಃ ಪುನಃ ಹಾಡಿದರು ನಿನ್ನ ವಿನಃ ಏನಿಲ್ಲ, ಕಲಿತು ಹಾಡೋ ಕವಿ ಮಾತು ಪ್ರೇಮಿಗಳ ಈ ಕಿವಿ ಮಾತು ಪ್ರೀತಿ. ತಂದೆನು ಪಿಸು ಮಾತು ಜೇಬಲ್ಲಿ, ಕಂಡೆನು ಹಸಿ ಮಿಂಚು ಕಣ್ಣಲ್ಲಿ, ಬಂದೆನು ತುಸು ದೂರ ಜೊತೆಯಲ್ಲಿ ಮರೆತು ಮೈಮನ, ನಿನ್ನ ಬೆರಳು ಹಿಡಿದು ನಾನು ನೀರ ಮೇಲೆ ಅನ್ಸುತ್ತೆ. ನೋಡಿರೋರಿಗೆಲ್ಲ ತುಂಬಾ ಥ್ಯಾಂಕ್ ಯು. ಬಟ್ ನಿಮ್ಗೆ ಇದು ಸ್ಪೆಷಲ್ ಅನ್ನಿಸ್ತಾ ಇಲ್ವೋ ಗೊತ್ತಿಲ್ಲ. ಇದು ನನ್ನ ಲೈಫಲ್ಲಿ ಸ್ಪೆಷಲ್. ಏನಕ್ಕೆ ಅಂದ್ರೆ, ಅವ್ರ ಕೈಯಾರೆ ಅವ್ರು ಮಾಡಿರೋಂಥ ಗಿಫ್ಟು, ನನಗೆ ಕೊಟ್ಟಿರೋಂಥ ಸ್ಪೆಷಲ್ ಗಿಫ್ಟು. ಸೊ ಅದಕ್ಕೋಸ್ಕರ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ನನ್ನ ಲೈಫಲ್ಲಿ ಇದೆಲ್ಲ ಹೇಳ್ಕೊಳ್ಳೋದಕ್ಕೆ ಇಲ್ಲಿ ತನಕ ನನಗಾಗಲಿಲ್ಲ. ಇವಾಗ ಸಿಕ್ಕಿರೋ ಒಂದು ಚಾನ್ಸ್ನ ನಾನು ನಿಮ್ಮ ಮುಂದೆ ಬಂದು ಹೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು. ಏನೇ ಬರಲಿ